ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರವಿಯವರು ಭಾರ್ಗವಿನ ತಪ್ಕೋತಾರೆ, ಪೂರ್ಣಿಮಾ ದೃಷ್ಟಿ ತೆಗಿತಾರೆ. ಕತ್ಲಲ್ಲೇ ಮುಳುಗೋಗಿದ್ದು ನಮ್ಮ ಜೀವನನ ನೀನು ಅರ್ಜುನ್ ಸೇರಿ ಬೆಳಕು ಮಾಡಿದ್ದೀರ ಭಾರ್ಗವಿ. ನಾವೆಲ್ಲ ಹೀಗೆ ಒಟ್ಟಿಗಿರೋದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತಾರೆ ಪೂರ್ಣಿಮಾ. ನೋಡ್ತಾ ಇರು ಅಮ್ಮ, ಇದು ಬರೀ ಆರಂಭ ಅಷ್ಟೇ. ಅಪ್ಪಂಗೆ ಮತ್ತೆ ಕೋಟ್ ಹಾಕಿಸಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತೀನಿ. ಆ ಜೆ.ಪಿ. ಪಾಟೀಲ್ ಎದುರುಗಡೆ ನಿಂತು ಅಪ್ಪ ಹೋರಾಡ್ತಾರೆ, ಅತ್ತೆಗೆ ನ್ಯಾಯನ ಕೊಡಿಸ್ತಾರೆ. ಅದನ್ನು ನೋಡಿ ನಾನು ಕಣ್ ತುಂಬಿಕೊಳ್ತೀನಮ್ಮ. ಅದೇ ನನ್ನ ಮುಂದಿನ ಗುರಿ. ಅಣ್ಣ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ, ಆದರೆ ನಮ್ಮ ಕೂಸು ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೂ ಬರೀ ನಮ್ಮ ಯೋಚನೆ ಮಾಡ್ತಿರ್ತಾಳೆ. ಅಂತ ಕೂಸನ್ನು ಪಡೆಯೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ ಅಣ್ಣ ಅಂತಾರೆ ಕಲ್ಪನಾ. ಈಚೆ ಬೃಂದ, ಅಂಕಲ್ ಪಂದ್ಯದಲ್ಲಿ ಗೆಲ್ಲಬೇಕು ಅಂದರೆ ನಾವೇ ಓಡಬೇಕಾಗಿಲ್ಲ, ಗೆಲ್ಲೋ ಕುದುರೆ ಮೇಲೆ ನಾವಿದ್ರೆ ಸಾಕು. ಪಂದ್ಯನೂ ಗೆಲ್ತೀವಿ, ಗೆದ್ದಿರೋ ಗೌರವನೂ ಸಿಗುತ್ತೆ. ಇಲ್ಲ, ಯಾವತ್ತಿದ್ರೂ ಓಡೋ ಕುದುರೆಗೆ ಬೆಲೆ ಅಂತಾಳೆ ಬೃಂದ, ನೀನು ಏನು ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ಅಂತಾರೆ ಶಕ್ತಿ. ನಾವು ಇವಾಗ ಯೋಚನೆ ಮಾಡಬೇಕಾಗಿರೋದು ಭಾರ್ಗವಿ ಮೇಲಿನ ಸೇಡಲ್ಲ ಅಂಕಲ್, ಅವಳು ಗೆಲುವಿನ ಬಗ್ಗೆ, ಅವಳಿಗೆ ಸಿಗ್ತಿರೋ ಯಶಸ್ಸಿನ ಬಗ್ಗೆ. ಅವಳು ಎಷ್ಟು ಎತ್ತರಕ್ಕೆ ಬೆಳೀತಾಳೋ ಅದು ನಮಗೆ ಲಾಭ ಅಂತಾಳೆ ಬೃಂದ. ಆ ಭಾರ್ಗವಿ ಎದುರು ನಾವು ಮತ್ತೆ ಸೋಲ್ಬೇಕಾ ಅಂತಾಳೆ ವಂದನಾ. ಇಲ್ಲ, ನಾವು ಗೆಲ್ಲೋದಕ್ಕೆ ಭಾರ್ಗವಿ ಗೆಲುವನ್ನು ಉಪಯೋಗಿಸ್ಕೊಳ್ಳಿ ಅಂತಿದ್ದೀನಿ. ಅದನ್ನು ಈಗ ನಾವು ವಿಕ್ಕಿಯಿಂದ ಶುರು ಮಾಡಬೇಕು ಅಂತಾಳೆ ಬೃಂದ. ವಿಕ್ಕಿ ಜೈಲಲ್ಲಿದ್ದಾಳೆ, ಇಂಥ ಸಮಯದಲ್ಲಿ ಅವನ್ನ ಏನು ಮಾಡೋಕ್ಕಾಗುತ್ತೆ ಅಂತಾರೆ ಶಕ್ತಿ. ವಿಕ್ಕಿ ಕೆಟ್ಟವನು ಅಂತ ಭಾರ್ಗವಿ ಬೆರಳು ಮಾಡಿ ತೋರಿಸಿದ್ದಕ್ಕೆ ಸಮಸ್ಯೆ ಇಷ್ಟು ದೂರ ಬಂದಿರೋದು. ಅವನು ಜೈಲಲ್ಲಿರೋದು. ವಿಕ್ಕಿ ಒಳ್ಳೆಯವನು ಅಂತ ಇದೇ ಭಾರ್ಗವಿ ಊರಿಗೆಲ್ಲ ಕೇಳೋ ಥರ ಕೂಗಿ ಕೂಗಿ ಹೇಳಿದರೆ, ಇದೇ ವಿಕ್ಕಿನ ಭಾರ್ಗವಿ ರಾಜಕೀಯಕ್ಕೂ ಕರೆದ್ರೆ ಅಂತಾಳೆ ಬೃಂದ, ಇದೆಲ್ಲ ಆಗೋ ಹೋಗೋ ಮಾತುಗಳ. ಭಾರ್ಗವಿ ಯಾಕೆ ವಿಕ್ಕಿಗೆ ಸಪೋರ್ಟ್ ಮಾಡ್ತಾಳೆ ಅಂತಾರೆ ಶಕ್ತಿ. ವಿಕ್ಕಿ ಮಾತ್ರ ಅಲ್ಲ, ನಮ್ಮೆಲ್ಲರನ್ನ ಕಂಡ್ರು ಅಸಹ್ಯ ಪಡ್ಕೋತಾಳೆ. ಮೈ ತುಂಬ ಕೊಬ್ಬು ಅವಳಿಗೆ, ಅವಳು ನಮಗೆ ಹೆಲ್ಪ್ ಮಾಡ್ತಾಳ ಅಂತಾಳೆ ವಂದನಾ. ಈ ಬೃಂದ ಮನ್ಸು ಮಾಡಿದರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಬಟ್ಟೆ ಕಲೆ ಆಯಿತು ಅಂತ ಬಟ್ಟೆನೇ ಬದಲಾಯಿಸಬೇಕು ಅಂತ ಇಲ್ಲ ವಂದನಾ. ಕಲೆ ಮುಚ್ಚೋ ಹಾಗೆ ಏನಾದರೂ ಒಂದು ಡಿಸೈನ್ ಮಾಡಿದರೆ ಆಯಿತು. ವಿಕ್ಕಿ ಆಚೆ ಬರಲಿ, ಅಲ್ಲಿವರೆಗೆ ನೀವು ಸಮಾಧಾನ ಆಗಿರಬೇಕು ಅಷ್ಟೇ ಅಂತಾಳೆ ಬೃಂದ. ಅವನು ಆಚೆ ಬಂದಮೇಲೆ ಏನು ಮಾಡೋದು ಅಂತಾಳೆ ವಂದನಾ. ಅವನು ಬದಲಾಗಿರೋ ಹಾಗೆ ನಾಟಕ ಮಾಡಿಕೊಂಡು ರಿತು ಜೊತೆ ಸಂಸಾರ ಮಾಡ್ಕೊಂಡಿದ್ರೆ ಅಷ್ಟು ಸಾಕು, ಮಿಕ್ಕಿದ್ದನ್ನೆಲ್ಲ ಭಾರ್ಗವಿನೇ ಮಾಡ್ತಾಳೆ ಅಂತಾಳೆ ಬೃಂದ. ನಿಮ್ಮ ಮಾವ ಜೆ.ಪಿ.ಯಿಂದ ನನಗಾಗಿರೋ ಅವಮಾನ ಚಿಕ್ಕದ್ದು ಅಂದ್ಕೊಂಡಿದ್ಯಾ? ಪದೇ ಪದೇ ಮೋಸ ಹೋಗಿದ್ದೀನಿ, ಮತ್ತೆ ನಿಮ್ಮ ಕುಟುಂಬನ ನಂಬೋಕೆ ನನಗೆ ಮನಸ್ಸು ಬರ್ತಿಲ್ಲ ಅಂತಾರೆ ಶಕ್ತಿ. ಅಂಕಲ್, ಪದವಿ ಬೇಕು, ಓಟ ಬೇಕು ಅಂದಾಗ ಜನರ ಮುಂದೆ ಕೈ ಚಾಚಿ ಬೇಡ್ಕೊಳ್ಳೋದೇ ಇಲ್ವಾ? ಇದನ್ನು ಹಾಗೆ ಅಂದ್ಕೊಳ್ಳಿ. ಅಲ್ಲ ಅಂಕಲ್, ಆ ಭಾರ್ಗವಿ ಮಾಡಿದ ತಪ್ಪಿಂದ ನಿಮ್ಮ ಜೆ.ಪಿ. ಗೆಳೆತನ ಯಾಕೆ ದೂರ ಮಾಡ್ಕೋತೀರಾ? ಎಷ್ಟೋ ವರ್ಷದ ಗೆಳೆತನ ಹೇಳಿ ಅಂತಾಳೆ ಬೃಂದ. ನೀವೇನು ಹೇಳ್ತೀರೋ ನನಗಂತೂ ಗೊತ್ತಾಗ್ತಿಲ್ಲ. ಎಲ್ಲ ಅದು ಆಗುತ್ತೆ ಅಂತೀರಾ? ಅದು ಹೇಗಾಗುತ್ತೆ? ಎಕ್ಸಾಕ್ಟ್ ನಿಮ್ಮ ಪ್ಲ್ಯಾನ್ ಏನು ಅಂತ ಡಿಟೇಲ್ ಆಗಿ ಹೇಳಿ ಅಂತಾಳೆ ವಂದನಾ. ಆಗ ಬೃಂದ ಪ್ಲ್ಯಾನ್ನ ಹೇಳ್ತಾಳೆ. ಒಪ್ಪಿಗೆನಾ ಅಂತಾಳೆ. ಒಪ್ಪಿಗೆನಾ? ಆದರೆ ಒಂದಂತೂ ಹೇಳ್ತೀನಿ, ನೀನು ಸಾಮಾನ್ಯದವಳಲ್ಲ. ಮುಂದೆ ಯಾವತ್ತಾದರೂ ಅವಶ್ಯಕತೆ ಬಿದ್ದರೆ ನಿನ್ನನ್ನು ರಾಜಕೀಯಕ್ಕೆ ಸೇರಿಸ್ಕೋತೀನಿ. ನನ್ನ ಸಾಮ್ರಾಜ್ಯ ನನ್ನ ಕೈ ಸೇರುತ್ತೆ ಅಂದರೆ ನಾನು ಏನು ಬೇಕಿದ್ರೂ ಮಾಡ್ತೀನಿ ಅಂತಾರೆ ಶಕ್ತಿ. ಸೂಪರ್ ಬೃಂದ, ಪ್ಲ್ಯಾನ್ ಅಂದರೆ ಹೀಗಿರಬೇಕು. ಅದೇನೋ ಅಂತಾರಲ್ಲ, ಒಂದು ಬಾಣದಲ್ಲಿ 2 ಹಕ್ಕಿನ ಹೊಡೆಯೋದು. ನಮ್ಮ ವಿಕ್ಕಿ ಒಬ್ಬ ಆಚೆ ಬರಲಿ, ಆಮೇಲೆ ನಾವು ಯಾರು ಅಂತ ಎಲ್ರಿಗೂ ಅರ್ಥ ಮಾಡಿಸೋಣ ಅಂತಾಳೆ ವಂದನಾ. ಅಷ್ಟೇ, ಅಲ್ಲಿವರೆಗೆ ನಾನು ಹೇಳಿರೋ ಥರ ಸಮಾಧಾನ ಆಗಿರಿ, ಉಳಿದಿದ್ದನ್ನೆಲ್ಲ ಈ ಬೃಂದ ನೋಡ್ಕೋತಾಳೆ ಅಂತಾಳೆ ಬೃಂದ. ಈಚೆ ಶ್ರೀಮಂತ ಡೋರ್ ಹತ್ರ ನಿಂತ್ಕೊಂಡಿರ್ತಾನೆ. ಆಗ ಭಾರ್ಗವಿ, ಅಪ್ಪ ಅಮ್ಮ ಅತ್ತೆ ಎಲ್ಲರೂ ಬರ್ತಾರೆ. ಶ್ರೀಮಂತಪ್ಪ, ಯಾಕೆ ಈಗ ಹೊರಗಡೆ ನಿಂತಿದ್ದೀರಾ? ನಡೀರಿ ಒಳಗಡೆ ಅಂತಾಳೆ ಭಾರ್ಗವಿ. 2 ನಿಮಿಷ ಇರು ಮಗಳೇ, ರೆಡಿನಪ್ಪ ಅಂತ ಬನ್ನಿ ಅಂತಾನೆ ಶ್ರೀಮಂತ. ಅರ್ಜುನ್ ಭಾರ್ಗವಿ ಕೈ ಹಿಡಿದು ಕರ್ಕೊಂಡೋಗಿ ಟೇಬಲ್ ಹತ್ರ ಚೇರಲ್ಲಿ ಕೂರಿಸಿ ಭಾರ್ಗವಿ LLB ಅನ್ನು ಮುಚ್ಚಿಟ್ಟಿರೋ ಹೆಸರನ್ನು ತೋರಿಸ್ತಾನೆ. ಅರ್ಜುನ್, ಏನಿದೆಲ್ಲ ಅಂತಾರೆ ರವಿ. ನಮ್ಮ ಲಾಯರ್ ಮೇಡಮ್ಗೆ ಹೊಸ ಆಫೀಸು ಸೆಟಪ್, ನನ್ನ ಹೆಂಡತಿ ಈಗ ಸಿಟಿಲೇ ಫೇಮಸ್ ಲಾಯರ್ ಅಂತಾನೆ ಅರ್ಜುನ್. ಈಚೆ ಜೆ.ಪಿ. ಆಫೀಸ್ ರೂಮಲ್ಲಿ ಕೂತಿರ್ತಾರೆ. ಆಗ ಚರಣ್ ಒಬ್ಬರನ್ನ ಕರ್ಕೊಂಡು ಬಂದು, ಡ್ಯಾಡ್, ಇವರು ನಾಗರಾಜ ಅಂತ ಡೆವಲಪರ್ ಅಂತಾನೆ. ನಮಸ್ಕಾರ ಅಂತಾರೆ ಅವರು. ಡ್ಯಾಡ್, ಇವರದ್ದು ಒಂದು ಪ್ರಾಪರ್ಟಿ ಲಿಟಿಗೇಟೆಡ್ ಆಗಿದೆ, ಆ ವಿಚಾರವಾಗಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ನಿಮ್ಮ ಹತ್ರ ಬಂದರೆ ಸಾರ್ಟ್ಔಟ್ ಆಗುತ್ತೆ ಅಂತ ಕರ್ಕೊಂಡು ಬಂದಿದ್ದೀನಿ ಅಂತಾನೆ ಚರಣ್. ಆಗ ನಾಗರಾಜ ಕೂತ್ಕೊಂಡು, ಎಕ್ಸಾಕ್ಟ್ಲಿ ಕೇಸ್ ಏನಂತಂದರೆ ಅನ್ನುವಾಗ ಬೃಂದ ಎಕ್ಸ್ಕ್ಯೂಸ್ ಮೀ ಅಂತ ಬಂದು ಇನ್ನೊಂದು ಚೇರಲ್ಲಿ ಕೂತ್ಕೋತಾಳೆ. ಹೇಳಿ ನಾಗರಾಜ್, ಕೇಸ್ ಬಗ್ಗೆ ಏನಾಗಿದೆ ಅಂತಾರೆ ಜೆ.ಪಿ. ಡ್ಯಾಡ್, ಕೇಸ್ ಬಗ್ಗೆ ಮಾತಾಡಬೇಕಾದ್ರೆ ಇವಳ್ಯಾಕೆ ಅಂತಾಳೆ ಚರಣ್. ನಾನು ಮಾವಂಗೆ ಹೆಲ್ಪ್ ಮಾಡ್ತಿದ್ದೀನಿ ಚರಣ್, ನಿನ್ಗ್ಯಾಕೆ ಹೊಟ್ಟೆವ್ರಿ ಅಂತಾಳೆ ಬೃಂದ. ಆಗ ನಾಗರಾಜ್, ನೀವ್ಯಾರು ಅಂತ ಗೊತ್ತಾಗಲಿಲ್ಲ, ನೀವು ಲಾಯರ್ ಮೇಡಮ್ ಅಂತಾರೆ. ಇಲ್ಲ, ನಾನು ಇವರು
ಪ್ರೊಫೆಷ್ನಲ್ ಮ್ಯಾನೇಜರ್. ಕೇಸ್ ಡೇಟ್ಸ್ ಫೀಸ್ ಎಲ್ಲ ನೋಡ್ಕೊಳ್ಳೋದು ನಾನೇ. ಆಗ್ಬೋದು ಅಲ್ವಾ ಮಾವ? ನೀವೊಬ್ಬರೇ ಎಷ್ಟು ಅಂತ ಕಷ್ಟಪಡ್ತೀರಾ ನಿಮ್ಮ ಜೊತೆ ನಿಂತು ವಾದ ಮಾಡೋಕ್ಕೆ. ನನಗೆ ಬರೋದಿಲ್ಲ, ನಾನಷ್ಟು ಓದಿನೂ ಇಲ್ಲ. ಇಂಥ ಚಿಕ್ಕ ಪುಟ್ಟ ಕೆಲಸ ಮಾಡಿದರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಮಾವ. ಓಕೆ ಅಲ್ವಾ ಅಂತಾಳೆ ಬೃಂದ. ಹಾಂ ಅಂತ ತಲೆಯಲ್ಲಾಡಿಸ್ತಾರೆ ಜೆ ಪಿ. ನೀವು ಹೇಳಿ ನಾಗರಾಜ್ ಅಂತಾರೆ. ಸರ್ ಇವ್ರ ಹತ್ರ ಸ್ವಲ್ಪ ಹೊರಗಡೆ ಇರೋಕೆ ಹೇಳ್ತೀರಾ? ನಾನು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ನಿಮಗೆ ಗೊತ್ತಲ್ಲ ಇದು ಕೋಟಿ ಕೋಟಿ ವ್ಯವಹಾರ. ಇನ್ಫಾರ್ಮೇಷನ್ ಲೀಕ್ ಆಗೋದು ನನಗಿಷ್ಟ ಇಲ್ಲ ಅಂತಾರೆ ನಾಗರಾಜ್. ಇವರೇನು ಹೊರಗಿನವರಲ್ಲ, ಇಲ್ಲಿ ನಾನೇ ಎಷ್ಟು ಇಂಪಾರ್ಟೆಂಟು ಅವರು ಅಷ್ಟೇ ಇಂಪಾರ್ಟೆಂಟ್. ಅಂದಾಗೆ ನಿಮಗೆ ಇವ್ರ ಪರಿಚಯ ಮಾಡಿಸಿಲ್ಲ. ಇವರು ಬೇರೆ ಯಾರೂ ಅಲ್ಲ, ಚರಣ್ ಹೆಂಡತಿ ಬೃಂದಾ ಪಾಟೀಲ್ ಅಂತಾರೆ ಜೆ ಪಿ. ಪರವಾಗಿಲ್ಲ ಸರ್ ನೀವು ಹೇಳಿ ಅಂತಾನೆ ಚರಣ್. ಸರ್ ನಂದೊಂದು ಲ್ಯಾಂಡ್ ಇದೆ, ಪಕ್ಕದಲ್ಲಿದ್ದ ರೋಡಲ್ಲಿ 100 ಮೀಟರ್ ಜಾಗನ ನನ್ನ ಲ್ಯಾಂಡ್ಗೆ ಸೇರಿಸ್ಕೊಂಡಿದ್ದೀನಿ. ಈಗ ಅರ್ಧ ಬಿಲ್ಡಿಂಗ್ ಎದ್ಮೇಲೆ ತಕರಾರು ತೆಗೆದಿದ್ದಾರೆ, ಇಡೀ ಬಿಲ್ಡಿಂಗ್ ತೆಗೆಸಿ ಅಂತಿದ್ದಾರೆ. ಏನು ಹುಡುಗಾಟನ ಸರ್? ನೀವೇ ಏನಾದರೂ ಒಂದು ಡೀಲ್ ಮಾಡಿಕೊಡಿ ಸರ್ ಅಂತಾರೆ ನಾಗರಾಜ್. ನಾನು ನಿಮ್ಮ ಹಳೆ ಫೈಲ್ಸನ್ನೆಲ್ಲ ನೋಡಿದ್ದೀನಿ. ಸೊ ಪ್ರಾಜೆಕ್ಟ್ ವರ್ತ್ ಮೇಲೆ 10% ಫೀಸ್ ಆಗುತ್ತೆ. ನಿಮಗೆ ಓಕೆ ಅನ್ನೋದಾದರೆ ಮಾವನ್ ಡೇಟು ಟೈಮು ನೋಡ್ಕೊಂಡು ಕೇಸನ್ನು ನಾನೇ ಬುಕ್ ಮಾಡಿಸ್ತೀನಿ ಅಂತಾಳೆ ಬೃಂದ. ಏನು ರೀ ಚರಣ್ ಅಣ್ಣ, ನೀವು ನಿಮ್ಮಪ್ಪ ದೊಡ್ಡ ಲಾಯರ್ ಅಂತ ಬಿಲ್ಡಪ್ ಕೊಟ್ಕೊಂಡು ಕರ್ಕೊಂಡು ಬಂದ್ರಿ, ಈಗ ನೋಡಿದರೆ ಇವರು 10% ಕೇಳ್ತಿದ್ದಾರೆ ಅಂತಾರೆ ನಾಗರಾಜ್. ಡ್ಯಾಡ್ ನನಗೆ ತುಂಬ ಬೇಕಾದವರು, ಸ್ವಲ್ಪ ನೋಡಿಕೊಂಡು ಮಾಡಿಕೊಡಿ ಅಂತಾನೆ ಚರಣ್. ಎಷ್ಟು ಸಲ ಕೇಳಿದ್ರು ಅದೇ ಫೀಸು. ನೀವು ಹ್ಞೂ ಅಂದರೆ ಮುಂದುವರಿಯೋಣ ಸರ್ ಅಂತಾಳೆ ಬೃಂದ. ಏನಮ್ಮ ನೀನು? ನಾನು ಇವ್ರ ಹತ್ರ ಮಾತಾಡ್ತಿದ್ದೀನಿ, ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡೋಕೆ ಬರಬೇಡಿ. 10% ಅಂದರೆ ಎಷ್ಟು ಅಂತನಾದರೂ ಗೊತ್ತೇನ್ರಿ ನಿಮಗೆ? ನಾವು ನ್ಯೂಸ್ ನೋಡಿದ್ದೀವಿ ಸರ್. ಮೊನ್ನೆ ತಾನೇ MLA ಕೇಸಲ್ಲೂ ಸೋತಿದ್ದೀರಾ. ಸೋತಿರೋ ಲಾಯರ್ ಅಂತ ಕೇಸ್ ಕೊಟ್ಟು ತುಂಬ ಸೀರಿಯಸ್ ಕೆಲಸ ಮಾಡ್ತೀರಾ ಅಂತ ನಾನು ಬಂದೆ. ನೋಡಿದರೆ ನೀವು ದಿಮಾಗ್ ತೋರಿಸ್ತಿದ್ದೀರಾ, ಬಾಯಿಗೆ ಬಂದು ದುಡ್ಡನ್ನು ಕೇಳ್ತಿದ್ದೀರಾ ಅಂತಾರೆ ನಾಗರಾಜ್. ಯಾರ್ರೀ ಸೋತಿರೋ ಲಾಯರ್? ಈ ಸಿಟಿಲಿ ಮಾವನಿಗಿಂತ ಫೇಮಸ್ ಲಾಯರ್ ಇನ್ನೊಬ್ಬರು ಇಲ್ಲ. ಅದೆಷ್ಟು ಧೈರ್ಯ ಇದ್ದರೆ ನಮ್ಮನೆಗೆ ಬಂದು ಮಾತಾಡ್ತೀರಾ ಅಂತಾಳೆ ಬೃಂದ. ಇವರಿಗಿಂತ ಫೇಮಸ್ ಲಾಯರ್ ಇನ್ನೂ ಇಬ್ಬರು ಇದ್ದಾರೆ ಮೇಡಮ್, ಭಾರ್ಗವಿ ಭಟ್ಕಳ್, ಅರ್ಜುನ್ ಪಾಟೀಲ್ ಅಂತಾರೆ ನಾಗರಾಜ್. ಈಚೆ ಅರ್ಜುನ್ ಇಷ್ಟು ದಿನ ಕೇಸ್ಗೋಸ್ಕರ ಭಾರ್ಗವಿಯವರೇ ಜನರನ್ನು ಹುಡ್ಕೊಂಡು ಹೋಗ್ತಿದ್ರು, ಆದರೆ ಈಗ ಜನರೇ ಇವರನ್ನು ಹುಡ್ಕೊಂಡು ಬರ್ತಾರೆ. ಅವರೆಲ್ಲರೂ ಬರೋಕ್ಕೆ ಒಂದು ಜಾಗ ಬೇಡವಾ? ಸೊ ಭಾರ್ಗವಿಯವರೇ ಹಾಯಾಗಿ ಕೂತು ಕೆಲಸ ಮಾಡಲಿ ಅಂತ ಇರೋದ್ರಲ್ಲೇ ಒಂದು ಆಫೀಸ್ ರೆಡಿ ಮಾಡಿದ್ದೀನಿ ಅಂತಾನೆ. ಬೀಗ್ರೆ ಅದಕ್ಕೆ ಅಲ್ವಾ ಇವರಿಬ್ಬರನ್ನ ಬಲೆ ಜೋಡಿ ಅಂತ ಕರೆಯೋದು ಅಂತಾನೆ ಶ್ರೀಮಂತ. ಇದಕ್ಕೆ ಅಂತಲೇ ನೀವು ನಮ್ಮ ಜೊತೆ ದೇವಸ್ಥಾನಕ್ಕೆ ಬರಲಿಲ್ಲ ಅಲ್ವಾ ಅಂತಾರೆ ಪೂರ್ಣಿಮಾ. ನಮ್ಮನ್ನೆಲ್ಲ ದೇವಸ್ಥಾನಕ್ಕೆ ಕಳಿಸಿ ಇವ್ರ ದೇವರಿಗೆ ಗುಡಿ ಕಟ್ಟಿದ್ದಾರೆ ಅಂತಾರೆ ರವಿ. ಭಾರ್ಗವಿ ಇನ್ನು ಮುಂದೆ ನೀವು ತಗೊಳ್ಳಿ, ಪ್ರತಿಯೊಂದು ಕೇಸಿಗೂ ನ್ಯಾಯ ಸಿಗುವ ಹಾಗಾಗಲಿ ಅಂತಾನೆ ಅರ್ಜುನ್. ಅಂದರೆ ಭಾರ್ಗವಿ ಇನ್ನು ಮುಂದೆ ಇಲ್ಲೇ ಕೆಲಸ ಮಾಡ್ತಾಳಾ ಅಂತಾನೆ ಕಿಟ್ಟಿ. ಅಳಿಮಯ್ಯ ನೀನು ಲಾಯರ್ ಅಲ್ವಾ, ನೀನು ಕೆಲಸ ಮಾಡಲ್ವಾ ಅಂತಾನೆ ಶ್ರೀಮಂತ. ನಾನು ಹೆಂಡತಿಯಷ್ಟು ಸೀನಿಯರ್ ಅಲ್ಲ ಮಾವ, ಅವರಿಗೆ ಅಸಿಸ್ಟೆಂಟ್ ಆಗಿರ್ತೀನಿ, ಆಗ್ಬೋದಾ ಮೇಡಮ್ ಅಂತ ನಗ್ತಾನೆ ಅರ್ಜುನ್. ಆಗ ರವಿ ಈ ಕ್ಷಣಕ್ಕೆ ನನ್ನ ಪ್ರಾಣ ಹೋದರೂ ನೆಮ್ಮದಿಯಾಗಿ ಕಣ್ಮುತ್ತೀನಿ, ಅವ್ರ ಮುಂದೆ ಇವ್ರು ಯಾವ ಲೆಕ್ಕ ಅಂತಾರೆ. ಈಗ ಹೇಳ್ತೀನಿ ಕೇಳಿ, ನಿಮ್ಮ ಫೀಸು 10% 20% ಕೊಟ್ರು ಮಾಮ ಈ ಕೇಸನ್ನು ತಗೊಳ್ಳೋದಿಲ್ಲ ಅಂತಾಳೆ ಬೃಂದ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಅಂತಾನೆ ಚರಣ್. ಹೇಳಿದ್ದು ಕೇಳಿಸ್ಲಿಲ್ವೇನ್ರಿ? ನಡೀರಿ ಆಚೆ ಅಂತಾಳೆ ಬೃಂದ. ಸೀಮೆಗಿಲ್ದೇ ಇರೋ ಲಾಯರ್ ಅಂತ ಕೊಬ್ಬು ತೋರಿಸ್ತಿದ್ದೀರಾ? ಸೋತ್ರೂ ಬುದ್ಧಿ ಬಂದಿಲ್ವಾ ನಿಮಗೆ? ಇದಕ್ಕೆ ಕಣ್ರಿ ನೀವು ಹೊಸಬ್ರ ಹತ್ರ ಸೋತಿದ್ದು. ನಿಮ್ಮ ಕಾಲ ಮುಗೀತು, ಇನ್ನೇನಿದ್ರು ನಿಮ್ಮ ಮಗ ಸೊಸೆದೆ ಕಾಲ. ನಿಮಗಿಂತ 1000 ರೂಪಾಯಿ ಅವರೇ ಬೆಟರು ಅಂತ ನಾಗರಾಜ್ ಹೋಗ್ತಾರೆ. ಚರಣ್ ಕೂಡ ಹೋಗ್ತಾನೆ. ಮಾವ ಹೊಸ ನೀರು ಬಂದಾಗ ಹಳೆ ನೀರನ್ನು ಬಿಡೋದು ಸಹಜ, ಆದರೆ ನೀವು ಮುಗಿದೇ ಇರೋ ಸಮುದ್ರ ಅನ್ನೋದು ಈ ಮುಟ್ಟಾಳಂಗೆ ಗೊತ್ತಿಲ್ಲ. ನಿಮ್ಮ ಗೌರವನ ಎತ್ತಿಡಿಯೋದು ನನ್ನ ಕರ್ತವ್ಯ. 1000 ಭಾರ್ಗವಿ ಅರ್ಜುನ್ ಯಾರು ಬಂದರೂ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗಲ್ಲ ಅಂತಾಳೆ ಬೃಂದ. ಈ ಮನೇಲಿ ನಾನು ಯಾರನ್ನಾದರೂ ನಂಬ್ತೀನಿ ಅಂದರೆ ಅದು ನಿನ್ನನ್ನು ಮಾತ್ರ ಬೃಂದ ಅಂತಾರೆ ಜೆ ಪಿ. ಆ ನಂಬಿಕೆ ನಾನು ಉಳಿಸ್ಕೊತೀನಿ ಮಾವ ಅಂತಾಳೆ ಬೃಂದ. ಗುಡ್ ಅಂತ ಜೆ ಪಿ ಹೋಗ್ತಾರೆ. ಆಗ ಬೃಂದ ಮಾವನ ಸೀಟಲ್ಲಿ ಕೂತ್ಕೊಂಡು ನಿಧಾನಕ್ಕೆ ಇಡೀ ಮನೇನ ನನ್ನ ಮುಷ್ಟಿಗೆ ಬರ್ತಾರೆ, ಎಲ್ಲರನ್ನ ಬುಗುರಿ ಆಡಿಸಿದಂಗೆ ಆಡಿಸ್ತೀನಿ ಅಂತಾಳೆ. ಈಚೆ ರವಿ ಒಂದು ಚೀಟಿ ನೋಡ್ತಾ, ಏನಿದೆ ಈ ಪಟ್ಟಿನಲ್ಲಿ? ಇಷ್ಟು ದೊಡ್ಡ ಪಟ್ಟಿ, ದುಡ್ಡು ಮಾತ್ರ ಇಷ್ಟೇ, ಏನು ಮಾಡೋದು? ಸಾಲ ಹೇಳಿಬಿಡೋಣ, ತಿಂಗಳಾದಮೇಲೆ ತೀರಿಸಿದ್ರಾಯ್ತು ಅಂತ ಬರುವಾಗ ಅರ್ಜುನ್ ತರಕಾರಿ ದಿನಸಿ ಇಟ್ಕೊಂಡು ಬರ್ತಿರ್ತಾನೆ. ಇದೇನು ಅಳಿ ಅಂದರೆ, ನಾನು ಚೀಟಿ ತಗೊಂಡು ದಿನಸಿ ಎಲ್ಲ ತರೋಣ ಅಂತ ಹೋಗ್ತಿದ್ರೆ ಅಷ್ಟರಲ್ಲಿ ನೀವೇ ಇದನ್ನೆಲ್ಲ ತಂದಿದ್ದೀರಲ್ಲ, ಏನು ಮಾಡ್ತಿದ್ದೀರಾ ಅಂತಾರೆ ರವಿ. ಯಾಕೆ ಮಾವ, ನನ್ನ ಮನೆಗೆ ನಾನು ತರಬಾರ್ದಾ ಅಂತಾನೆ ಅರ್ಜುನ್. ಹಾಗಲ್ಲ ಅಂತಾರೆ ರವಿ. ಹಾಗೂ ಇಲ್ಲ ಹೀಗೂ ಇಲ್ಲ, ನಿಮ್ಮದು ಒಳ್ಳೆ ಕತೆ ಆಯ್ತಲ್ಲ, ಭಾರ್ಗವಿ
ತಂದರೆ ಬೇಡ ಅಂತಿದ್ರಾ? ನೋಡಿ ಮಾವ, ನಾನು ನಿಮ್ಮ ಮನೆಯವನು. ನೀವು ಅವರನ್ನು ಜಾಸ್ತಿ ಪ್ರೀತಿ ಮಾಡಿ ನನ್ನ ಕಡಿಮೆ ಪ್ರೀತಿ ಮಾಡಿದರೆ ನನಗೂ ನಮ್ಮನೆ ನೆನಪಾಗುತ್ತೆ ಅಂತಾನೆ ಅರ್ಜುನ್. ಇಲ್ಲ ಹಾಗೇನಿಲ್ಲ ಅಂದರೆ ನಿಮ್ಗೆ ಯಾಕೆ ತೊಂದರೆ ಅಂತ. ನೀವು ಭಾರ್ಗವಿ ಇಬ್ಬರು ನನ್ನ ಮಕ್ಕಳೇ. ಒಂದು ಬ್ಯಾಗ್ ಕೊಡಿ, ಹಿಡ್ಕೋತೀನಿ ಅಂತಾರೆ ರವಿ. ಬೇಡ ಮಾವ, ಬಿಡಿ. ಇಷ್ಟು ದಿನ ನೀವು ಈ ಭಾರನ ಹೊತ್ತಿದ್ದು ಸಾಕು. ಇವಾಗ ನಿಮ್ಮ ಮನೆ ಮಗನಾಗಿ ನಾನು ಬಂದಿದ್ದೀನಿ. ಈ ಬ್ಯಾಗು, ಮನೆ, ನಿಮ್ಮ ಮಗಳ ಜವಾಬ್ದಾರಿ ಎಲ್ಲರ ನಂದು. ನೀವು ಆರಾಮಾಗಿರಿ ಅಂತಾನೆ ಅರ್ಜುನ್. ರಾತ್ರಿ ಚೆನ್ನಾಗಿ ನಿದ್ರೆ ಬಂತು ತಾನೇ ಅಂತಾರೆ ರವಿ. ನಮ್ಮ ಶಕ್ಕು, ನಮ್ಮಜ್ಜಿ ಇದ್ದರೂ ಅವ್ರ ಮಡಿಲಲ್ಲಿ ಮಲಗಿದಷ್ಟೇ ಹಾಯಾಗಿ ನಿದ್ದೆ ಬಂತು ಅಂತಾನೆ ಅರ್ಜುನ್. ನೀವು ಶ್ರೀಮಂತಿಕೆಯಲ್ಲಿ ಬೆಳೆದವರು, ನಿಮಗೆ ಏನಾದರೂ ಸಮಸ್ಯೆ ಆದರೆ ಹೇಳಿ, ನನ್ನ ಕೈಲಾದ ವ್ಯವಸ್ಥೆ ಮಾಡ್ತೀನಿ ಅಂತಾರೆ ರವಿ. ಶ್ರೀಮಂತಿಕೆ ಅನ್ನೋದು ನಾವಿರೋ ಜಾಗ, ವಸ್ತುಗಳಿರಲ್ಲ ಮಾವ, ಜೊತೆಗಿರೋ ಜನರಲ್ಲಿ, ಅವ್ರ ನಗುವಿನಲ್ಲಿರುತ್ತೆ ಅನ್ನೋದು ನನಗೆ ಇಲ್ಲಿಗೆ ಬಂದು ನಿಮ್ಮ ಜೊತೆ ಕಾಲ ಕಳೆದ ಮೇಲೆ ಅರ್ಥ ಆಯಿತು. ಅದೇ ಖುಷಿಲಿ ಅಲ್ವಾ ನಿಮ್ಮ ಮಗಳನ್ನ ಮದುವೆ ಆಗಿದ್ದು ಅಂತಾನೆ ಅರ್ಜುನ್. ನೀವಿಬ್ಬರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ನಮಗೆ ಅಂತಾರೆ ರವಿ. ನಿಮ್ಮ ಮಗಳು ಏನೋ ಖುಷಿಯಾಗಿದ್ದಾರೆ ಮಾವ, ಆದರೆ ನನಗೆ ನಿನ್ನೆಯಿಂದ ದೇಹ ತುಂಬ ಭಾರ ಅನ್ನಿಸ್ತಿದೆ ಅಂತಾನೆ ಅರ್ಜುನ್. ಏನಾಯಿತು, ಜ್ವರ ಏನಾದರೂ ಬಂತಾ ಅಂತಾರೆ ರವಿ. ಅದು ನನ್ನ ಪ್ಯಾಂಟ್ ಜೇಬಲ್ಲಿ ಏನೋ ಇದೆ, ತೆಕ್ಕೊಡಿ, ಒಂದು ನಿಮಿಷ ತೆಗೀರಿ, ಹೇಳ್ತೀನಿ ಅಂತಾನೆ ಅರ್ಜುನ್. ಆಗ ಜೇಬಲ್ಲಿರೋ ಫೋಟೋನ ತೆಗೆದು, ಭಾರ್ಗವಿ ಸಣ್ಣಗಿರೋ ಫೋಟೋ ನೋಡಿ, ಇದು ನಮ್ಮ ಸಿಂಗಾರಿ ಅಂತಾರೆ ರವಿ. ಮಾವ ಏನಂದ್ರಿ ಅಂತಾನೆ ಅರ್ಜುನ್. ಇದು ನಮ್ಮ ಸಿಂಗಾರಿ ಫೋಟೋ. ಇದು ನಿಮ್ಗೆ ಎಲ್ಲಿ ಸಿಕ್ತು ಅಂತಾರೆ ರವಿ. ರೂಮಲ್ಲಿ ಸಿಕ್ತು, ಹೆಂಡತಿ ಫೋಟೋ ಅಂತ ಎತ್ತಿಟ್ಕೊಂಡು ಬಿಟ್ಟಿದ್ದೆ ಅಂತಾನೆ ಅರ್ಜುನ್. ಇದ್ರ ಹಿಂದೆ ದೊಡ್ಡ ಕತೆ ಇದೆ. ಇವಳನ್ನ ಮನೇಲಿ ಬಿಟ್ಟು ನಾವು ಪೂರ್ಣಿ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿಬಿಟ್ಟಿದ್ವಿ. ಪೌಡರು, ಸ್ನೋ ಎಲ್ಲ ಹಚ್ಕೊಂಡು, ಕೋಟನ್ನು ಹಾಕ್ಕೊಂಡು ಹೀಗೆ ನಿಂತಿದ್ಲು. ಯಾಕಮ್ಮ ಪುಟ್ಟ ಹಿಂಗೆಲ್ಲ ಬಣ್ಣ ಬಳ್ಕೊಂಡಿದ್ಯಾ, ಯಾಕೆ ಹಿಂಗಿದ್ಯಾ ಅಂದರೆ, ನಾನು ಸಿಂಗಾರಿ LLB ಕೋರ್ಟ್ಗೆ ಹೋಗ್ತೀನಿ ಅಂದ್ಲು. ನಾನು ಹೇಳಿದ್ದ ಕತೆನ ಪುಟ್ಟಿಗೆ ಹೇಳೋಕೆ ಹೋಗಬೇಡಿ ಅಂತಾರೆ ರವಿ. ಸಿಂಗಾರಿ LLB ಕಾಲೆಳೆಯೋಕೆ ಒಂದು ಒಳ್ಳೆ ಹೆಸರು ಅಂತಾನೆ ಅರ್ಜುನ್. ಈಚೆ ಅರ್ಜುನ್ ಭಾರ್ಗವಿಗೆ ಶಾಸ್ತ್ರಕ್ಕೆ ಸಿದ್ಧ ಮಾಡಿರ್ತಾರೆ. ರೂಮಿಗೆ ಬಂದ ಭಾರ್ಗವಿ ಅರ್ಜುನ್ ಹತ್ರ ತುಂಬ ವರ್ಷದಿಂದ ಒಂದು ಆಸೆ ಇದೆ. ಅದೇನೆಂದರೆ, ನಮ್ಮ ಅಪ್ಪನ ನಾನು ಮತ್ತೆ ಕೋರ್ಟಿಗೆ ಕರ್ಕೊಂಡು ಹೋಗಬೇಕು ಅಂತಾಳೆ. ಈಚೆ ಚರಣ್ JP ಹತ್ರ, ನೀವು ಹಾಲು ಎರಿತಾ ಇರೋದು ಪಾಪದ ಬೆಕ್ಕಿಗಲ್ಲ, ವಿಷಕಾರಿ ಹಾವಿಗೆ. ಮುಂದೆ ಅವಳಿಂದ ನಿಮಗೆ ತೊಂದರೆನೂ ಆಗ್ಬೋದು, ಅವಳನ್ನು ನಂಬೇಡಿ ಅಂತಾನೆ ಚರಣ್. ಮಗನಾಗಿ ನೀನು ನಿಭಾಯಿಸಬೇಕಾಗಿರೋ ಜವಾಬ್ದಾರಿನ ಅವಳು ನಿಭಾಯಿಸ್ತಿದ್ದಾಳೆ, ಅವಳನ್ನು ಸಪೋರ್ಟ್ ಮಾಡೋದ್ರಲ್ಲಿ ನನಗೆ ಯಾವುದೇ ತೊಂದರೆ ಇಲ್ಲ ಅಂತಾರೆ JP. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು